ಮಹಾತ್ಮ ಗಾಂಧಿಯನ್ನು ತೆಗೆದು ಈಗ ಜಿ ರಾಮ್ಜಿ ಮಾಡಿದ್ದಾರೆ. ನಮ್ಮದು ಹೇ ರಾಮ್ಜಿ. ಗಾಂಧೀಜಿ ಕೊನೆ ಉಸಿರುಗಳೊಳಗ ಹೇ ರಾಮ್ಜಿ ಹೇಳಿದ್ರು, ಇವರು ಜಿ ರಾಮ್ಜಿ. ಇದು ಗುಲಾಮಿತೆ ಸಂಕೇತ. ಬಹುಶಃ ಕಲಾಪದಲ್ಲಿ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ಚರ್ಚೆ ರೂಪರೇಷೆಯನ್ನು ನಮ್ಮ ಬಿಸಿನೆಸ್ ಅಡ್ವೈಸರಿ ಕಮಿಟಿ ನಿರ್ಧಾರ ಮಾಡ್ತದೆ. ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತೀವಿ. ಸರ್, ಇದು ಮಾಡ್ತಾ ಇರುವಂತ ಉದ್ದೇಶ ಏನು ಸರ್? ಈಗ ನಿರ್ಣಯವನ್ನ ಅವರಿಗೆ ಗಾಂಧಿ ಹೆಸರು ಪಚನವಾಗ್ತಾ ಇಲ್ಲ. ಗಾಂಧಿ ನುಂಗಲಾರದಂತ ತುಪ್ಪ. ಅಂತ ಒಬ್ಬ ಜಗತ್ತಿನ ಮೇಧಾವಿ ವ್ಯಕ್ತಿ ಏನ್ ಡೌನ್ ಮಾಡಲ್ಲ ಇವತ್ತು ಅವರ ಹೆಸರನ್ನ ತೆಗೆದಾಕಿರೋದು ಇಡೀ ದೇಶಕ್ಕಲ್ಲ, ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ಖ್ಯಾತಿ ಗಾಂಧೀಜಿಯವ್ರದ್ದು. ಅವ್ರ ಹೆಸರನ್ನ ತೆಗೆದುಹಾಕಿ ತಮ್ಮದೇ ಆದಂಥ ಪ್ರಭಾವವನ್ನು ಬೀರಲಿಕ್ಕೆ ಹೊರಟಿದ್ದಾರೆ. ಈಗ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ಅದು ಏನು ಭಿನ್ನಾಭಿಪ್ರಾಯ ಇಲ್ಲ. ನಾವು ರಾಷ್ಟ್ರ ಮಟ್ಟದಿಂದ ಹಿಡಿದು ಈ ರಾಜ್ಯ ಮಟ್ಟದವರೆಗೆ ನಾವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಆಗಬೇಕಂತ ಬೇಡಿಕೆ ಇಟ್ಟಿದ್ದೀವಿ. ಅದನ್ನ ಬರ್ತಕ್ಕಂಥ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪ್ರಯೋಗ ಶುರು ಮಾಡ್ತಾರೆ. ನಿಮ್ಮ ನಾಯಕರಲ್ಲೇ ಗೊಂದಲ ಇದ್ದಂತೆ ಯಾವ ಗೊಂದಲ ಇಲ್ಲ, ಯಾವ ಗೊಂದಲ ಇಲ್ಲ. ಡಿ.ಕೆ. ಸುರೇಶ್ ಅವರು ಬ್ಯಾಲೆಟ್ ಪೇಪರ್ ಈಗ ಬೇಕಾಗಿರ್ಲಿಲ್ಲ ಅಲ್ವಾ? ಇಲ್ಲ, ಬಟ್ ಸರ್ಕಾರ ನಿರ್ಣಯ ತಗೊಂಡಿದೆ. ಡಿ.ಕೆ. ಶಿವಕುಮಾರ್ ಕೂಡ ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ಅದನ್ನ ಯಾರು ಬೇಡ ಅಂತ ಹೇಳಕ್ ಸಾಧ್ಯ. ಡಿ.ಕೆ. ಸುರೇಶ್ ನಾವು ಸರ್ಕಾರದ ಭಾಗವಲ್ಲ. ನಮ್ಮ ಸರ್ಕಾರ ನಿರ್ಣಯ ತಗೊಂಡಿದೆ. ನಿರ್ಣಯ ಪ್ರಕಾರ ನಡೀತಿದೆ. ಸರ್, ಈಗ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇದು ವಿಷಯದಲ್ಲಿ ಅವ್ರು ದೊಡ್ಡವರು ಹೇಳ್ತಾರಲ್ಲ.